ನಮಸ್ಕಾರ. ಮೇಷರಾಶಿಯವರೇ, ಈ ವಿಡಿಯೋವನ್ನು ಕೇವಲ ಮೇಷರಾಶಿಯವರಿಗಾಗಿಯೇ ಮಾಡುತ್ತಿದ್ದೇನೆ. ಈಗ ನಾನು ಹೇಳಲಿರುವ ವಿಷಯಗಳು ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿ ಅನಿಸುತ್ತವೆ. ಬಹುಶಃ ನಿಮ್ಮ ಹಳೆಯ ಜೀವನವನ್ನು ನೆನೆಸಿಕೊಂಡು ನಿಮ್ಮ ಕಣ್ಣುಗಳಲ್ಲಿ ನೀರು ಕೂಡ ಬರಬಹುದು. ನಿಮಗೂ ಹೀಗೆ ಅನಿಸುತ್ತಿದೆಯಾ ಎನ್ನುವಂತೆ ಪ್ರತಿ ಮಾತು ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಸುತ್ತದೆ. ನೀವು ಯಾರಿಗಾಗಿಯೋ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ನೀಡಿದ್ದೀರೋ, ಯಾರನ್ನು ಕುರುಡಾಗಿ ನಂಬಿದ್ದೀರೋ, ಅವರೇ ನಿಮ್ಮನ್ನು ನಡುನೀರಿನಲ್ಲಿ ಕೈಬಿಟ್ಟರು ಅಲ್ವೇ? ಅಸಲು ನಿಮ್ಮ ಜೀವನದಲ್ಲಿ ಯಾಕೆ ಹೀಗೆ ನಡೆಯುತ್ತಿದೆ? ನಿಮ್ಮ ಕರ್ಮಫಲ ಹೇಗೆ ಬದಲಾಗಲಿದೆ? ನಿಮಗೆ ದ್ರೋಹ ಮಾಡಿದವರ ಪರಿಸ್ಥಿತಿ ಈಗ ಹೇಗಿರಲಿದೆ ಎಂಬುದನ್ನು ಇಂದು ನಾವು ತುಂಬ ವಿವರವಾಗಿ ಮಾತನಾಡಿಕೊಳ್ಳೋಣ. ಮೇಷರಾಶಿಯವರ ಮನಸ್ಸು ತುಂಬಾ ಸ್ವಚ್ಛವಾದುದಾಗಿದೆ. ಅವರ ಮನಸ್ಸಿನಲ್ಲಿ ಏನಿದೆಯೋ ಹೊರಗೂ ಅದೇ ಇರುತ್ತದೆ. ತೆಂಗಿನಕಾಯಿಯಂತಹ ಮನಸ್ಥಿತಿ ಇವರದ್ದು. ಮೇಲಕ್ಕೆ ನೋಡಿದ್ರೆ ತುಂಬಾ ಗಟ್ಟಿಯಾಗಿ ಕೋಪದಲ್ಲಿರುವಂತೆ ಕಾಣಿಸುತ್ತಾರೆ. ಏನಾದರೂ ತಪ್ಪಾದರೆ ಮುಖದ ಮೇಲೆಯೇ ಪ್ರಶ್ನಿಸುತ್ತಾರೆ. ಆದರೆ ಆ ಕೋಪದ ಹಿಂದೆ ತುಂಬಾ ಮೃದುವಾದ ಮನಸ್ಸಿರುತ್ತದೆ. ಒಳಗೊಂದು ಇಟ್ಟುಕೊಂಡು ಹೊರಗೆ ಇನ್ನೊಂದು ಮಾತನಾಡುವುದು, ನಟಿಸುವುದು ಇವರಿಗೆ ಖಂಡಿತವಾಗಿಯೂ ಬರುವುದಿಲ್ಲ. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ಪಾಪ ಅಲ್ವೇ ಎಂದು ತಮಗೆ ತೋಚಿದ ಸಹಾಯ ಮಾಡುತ್ತಾರೆ. ಆದರೆ ಅವರು ಆ ಸಹಾಯವನ್ನು ಪಡೆದುಕೊಂಡು ಕೊನೆಗೆ ನಿಮಗೆ ಎದುರು ತಿರುಗಿದ ಘಟನೆಗಳು ನಿಮ್ಮ ಜೀವನದಲ್ಲಿ ತುಂಬಾ ನಡೆದಿರಬಹುದು. ಒಂದು ಬಾರಿ ಯೋಚಿಸಿ. ಯಾರಿಗೋ ಹಣದ ಅವಶ್ಯಕತೆ ಇದೆ ಎಂದು ನಿಮ್ಮ ಬಳಿ ಬಂದು ಅತ್ತರು. ಅವರ ಕಣ್ಣೀರನ್ನು ನೋಡಿ ನಿಮಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನಿಮ್ಮ ಬಳಿ ಆ ಸಮಯಕ್ಕೆ ಹಣವಿಲ್ಲದಿದ್ದರೂ ಸಹ ನಿಮ್ಮ ಸ್ನೇಹಿತರ ಬಳಿಯೋ ಅಥವಾ ಪರಿಚಿತರ ಬಳಿಯೋ ನಿಮ್ಮ ಮಾತು ಕೊಟ್ಟು ಸಾಲ ಮಾಡಿ ಅವರಿಗೆ ಆ ಹಣವನ್ನು ನೀಡಿದ್ದೀರಿ. ತೀರಾ ಈಗ ಆ ಹಣವನ್ನು ಮರಳಿ ಕೊಡುವ ಸಮಯ ಬಂದಾಗ ಅವರ ವರ್ತನೆ ಹೇಗಿದೆ ಎಂದು ಒಂದು ಬಾರಿ ನೆನಪಿಸಿಕೊಳ್ಳಿ. ನಿಮ್ಮ ಹಣವನ್ನು ನೀವು ಕೇಳಲು ನೀವು ಒಬ್ಬ ಭಿಕ್ಷುಕನಂತೆ ಅವರ ಸುತ್ತಲೂ ಅಲೆಯಬೇಕಾದ ಪರಿಸ್ಥಿತಿ ಬರುತ್ತದೆ. ಅವಶ್ಯಕತೆ ಇದ್ದಾಗ ದಿನಕ್ಕೆ 10 ಬಾರಿ ಕರೆ ಮಾಡಿದವರು, ನಿಮ್ಮ ಮನೆಯ ಸುತ್ತಲೂ ಪ್ರದಕ್ಷಿಣೆ ಹಾಕಿದವರು ಈಗ ನಿಮ್ಮ ಸಂಖ್ಯೆ ನೋಡಿದರೆ ಸಾಕು ದೂರವಾಣಿಯನ್ನು ಮೌನಕ್ಕೆ ಶರಣಾಗಿಸುತ್ತಿದ್ದಾರೆ. ಕನಿಷ್ಠ ಅವರ ಪರಿಸ್ಥಿತಿ ಏನಿದೆ ಅಂತ ಹೇಳುತ್ತಾರೋ ಏನೋ ಎಂದು ನೀವು ಜಾಲತಾಣದ ಸಂದೇಶದಲ್ಲಿ ಕೇಳಿದರೆ ಸಂದೇಶವನ್ನು ನೋಡುತ್ತಾರೆ, ಓದಿದ ಗುರುತು ಬರುತ್ತದೆ. ಅವರು ಆನ್ಲೈನ್ನಲ್ಲೇ ಇರುತ್ತಾರೆ. ಆದರೆ ನಿಮಗೆ ಮರುಸಂದೇಶ ಮಾತ್ರ ಬರುವುದಿಲ್ಲ. ಇದೆಂಥ ನರಕ ಅಲ್ವೇ? ನಾವು ಮಾಡಿದ ಪಾಪವೇನು? ಅವರು ಕಷ್ಟದಲ್ಲಿದ್ದಾಗ ಆದುರಿಸುವುದೇ ನಾವು ಮಾಡಿದ ಪಾಪವೇ ಎಂದು ನೀವು ಎಷ್ಟೋ ರಾತ್ರಿಗಳು ನಿದ್ದೆಯಿಲ್ಲದೆ ಕೊರಗಿದ್ದೀರಿ. ಇದು ನಿಮ್ಮ ಜೀವನದಲ್ಲಿ ನಡೆದಿದೆಯೇ? ನಡೆದಿದ್ದರೆ ಖಂಡಿತವಾಗಿಯೂ ಹೌದು ಎಂದು ನಿಮ್ಮ ಮನಸ್ಸಿನಲ್ಲೇ ನೀವು ಅಂದುಕೊಳ್ಳಿ. ಅಸಲಿ ವಿಷಯ ಈಗ ಶುರುವಾಗುತ್ತದೆ. ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಪ್ರತಿ ಮನುಷ್ಯನ ಜೀವನದಲ್ಲೂ ಕರ್ಮ ಎನ್ನುವುದು ಒಂದಿರುತ್ತದೆ. ನೀವು ಮಾಡಿದ ಒಳ್ಳೆಯದಕ್ಕೆ ಪ್ರತಿಫಲ ಹೇಗೆ ಸಿಗುತ್ತದೆಯೋ, ನಿಮಗೆ ಕೆಟ್ಟದ್ದು ಮಾಡಿದವರಿಗೂ ಕೂಡ ಅವರ ಕರ್ಮದ ಫಲವನ್ನು ಅನುಭವಿಸುವ ಸಮಯ ಬರುತ್ತದೆ. ತುಂಬಾ ಜನ ಮೇಷರಾಶಿಯವರು ಪ್ರತಿಕ್ರಿಯೆಗಳಲ್ಲೂ ಮತ್ತು ಹೊರಗೆ ಸಿಕ್ಕಾಗಲೂ ಇದನ್ನೇ ಹೇಳುತ್ತಿದ್ದಾರೆ. ನಾವು ಯಾರಿಗೂ ಯಾವುದೇ ದ್ರೋಹ ಮಾಡಿಲ್ಲ, ಯಾರ ಶಾಪವನ್ನೂ ಪಡೆದುಕೊಂಡಿಲ್ಲ, ಆದರೂ ಸಹ ನಮಗೆ ಯಾಕೆ ಇಷ್ಟೊಂದು ಕಷ್ಟಗಳು ಬರುತ್ತಿವೆ ಎಂದು ಕೇಳುತ್ತಿರುತ್ತಾರೆ. ನಿಜವೇ, ನೀವು ಯಾರಿಗೂ ದ್ರೋಹ ಮಾಡಿಲ್ಲ. ನಿಮ್ಮ ಮನಸ್ಸಿಗೆ ಆ ಕುಟಿಲ ಬುದ್ಧಿ ಇಲ್ಲ. ಆದರೆ ನೀವು ಮಾಡಿದ ಅತಿ ದೊಡ್ಡ ತಪ್ಪು ಏನೆಂದು ಗೊತ್ತೇ? ಮನುಷ್ಯರನ್ನು ಕುರುಡಾಗಿ ನಂಬುವುದು. ಮುಂದೆ ಹಿಂದೆ ಯೋಚಿಸದೆ ಎಲ್ಲರೂ ನಮ್ಮವರೇ, ಎಲ್ಲರೂ ಒಳ್ಳೆಯವರೇ ಎಂದು ಅಂದುಕೊಳ್ಳುವುದು. ಬಂಧುಗಳಾಗಲಿ ಸ್ನೇಹಿತರಾಗಲಿ ನೀವು ಅವರನ್ನು ಸ್ವಂತದವರೆಂದು ಭಾವಿಸಿದ್ದೀರಿ. ಅವರ ಕಷ್ಟವನ್ನು ನಿಮ್ಮ ಕಷ್ಟ ಎಂದು ಅಂದುಕೊಂಡಿದ್ದೀರಿ. ಆದರೆ ಅವರು ನಿಮ್ಮನ್ನು ಕೇವಲ ತಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ಬಳಸಿಕೊಂಡಿದ್ದಾರೆ. ನೆಂಟರ ವಿಷಯಕ್ಕೆ ಬಂದರೆ ಇದು ಇನ್ನೂ ದಾರುಣವಾಗಿರುತ್ತದೆ. ನಿಮ್ಮ ಬಳಿ ಹಣವಿದ್ದಾಗ, ನಿಮ್ಮ ಸ್ಥಾನಮಾನ ಚೆನ್ನಾಗಿದ್ದಾಗ ನಿಮ್ಮ ಸುತ್ತಲೂ ತಿರುಗಿದವರೇ, ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನಗಳೆಂದರೆ ಮೊದಲಿಗರಾಗಿ ಬಂದು ವಾಲುತ್ತಿದ್ದವರೇ ನಿಮಗೆ ಸಣ್ಣ ಕಷ್ಟ ಬರಲಾಗಿ ಮುಖ ಮುಚ್ಚಿಕೊಂಡಿದ್ದಾರೆ. ಯಾವುದಾದರೂ ಸಮಾರಂಭಗಳು ನಡೆದರೆ ಅದರಲ್ಲಿ ನಿಮ್ಮನ್ನು ಬೇಕಂತಲೇ ಪಕ್ಕಕ್ಕಿಡುವುದು ನೀವು ಗಮನಿಸಿಯೇ ಇರುತ್ತೀರಿ. ನೀವು ಊಟದ ತಟ್ಟೆ ಹಿಡಿದುಕೊಂಡು ನಿಂತಿದ್ದರೆ ನಿಮ್ಮನ್ನು ಕನಿಷ್ಠ ಮಾತಾಡಿಸುವ ನಾಥನೇ ಇರುವುದಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಡದಿರುವುದು, 4 ಜನರ ಮಧ್ಯೆ ನಿಮ್ಮನ್ನು ಕೀಳಾಗಿ ಮಾತನಾಡುವುದು, ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ವದಂತಿಗಳನ್ನು ಸೃಷ್ಟಿಸುವುದು, ಹೀಗೆ ಎಷ್ಟೋ ವಿಷಯಗಳನ್ನು ನೀವು ಸಹಿಸಿದ್ದೀರಿ. ಇದೆಲ್ಲವನ್ನೂ ನೋಡಿ ನಿಮ್ಮ ಮನಸ್ಸು ಚೂರಾಗಿ ಹೋಗಿದೆ. ಇಲ್ಲೇ ತುಂಬ ಜನ ಮೇಷರಾಶಿಯವರು ಒಂದು ತಪ್ಪು ಮಾಡುತ್ತಿದ್ದಾರೆ. ಅಂತಹ ಯೋಗ್ಯತೆಯಿಲ್ಲದ ಜನರ ಬಗ್ಗೆ ಆಲೋಚಿಸುತ್ತಾ ನಿಮ್ಮ ಮಾನಸಿಕ ಪ್ರಶಾಂತತೆಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಅವರು ಹಾಗೆ ಅಂದರಲ್ಲ, ಇವರು ನನ್ನನ್ನು ಹೀಗೆ ಅವಮಾನಿಸಿದರಲ್ಲ, ನಾನು ಅವರಿಗೆ ಎಷ್ಟು ಮಾಡಿದೆ, ಆದರೆ ಅವರು ನನಗೆ ಹೀಗೆ ಮಾಡಿದರಲ್ಲ ಎಂದು ರಾತ್ರಿಗಳು ನಿದ್ದೆಯಿಲ್ಲದೆ ಕೊರಗುತ್ತಾ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಿ.
ಆದರೆ ಈಗ ನಾನು ಹೇಳುವುದನ್ನು ಶ್ರದ್ಧೆಯಿಂದ ಕೇಳಿ. ಗ್ರಹಗತಿಗಳಲ್ಲಿ ಬರುತ್ತಿರುವ ಬದಲಾವಣೆಗಳಿಂದಾಗಿ ನಿಮ್ಮ ದಶೆ ಬದಲಾಗಲಿದೆ ಎಂದು ಹೇಳಬಹುದು. ನಿಮಗೆ ಎದುರಾದ ಆ ಹಳೆಯ ಘಟನೆಗಳೆಲ್ಲವೂ ಒಂದು ಕೆಟ್ಟ ಕನಸಿನಂತೆ ಉಳಿದು ಹೋಗುತ್ತವೆ. ಈಗ ನಾನು ಹೇಳಲಿರುವ ವಿಷಯ ತುಂಬಾ ಮುಖ್ಯವಾದುದು. ಕಚೇರಿಯಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ನಡೆಯುವ ರಾಜಕೀಯ ನಿಮಗೆ ಹೊಸದೇನಲ್ಲ ಅಲ್ವೇ? ನೀವು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಚೇರಿಯಲ್ಲಿ ಪ್ರಾಣ ಕೊಟ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಪಕ್ಕದವನ ಕೆಲಸವನ್ನು ಕೂಡ ನೀವೇ ವಹಿಸಿಕೊಂಡು ಮಾಡಿಕೊಡುತ್ತೀರಿ. ಆದರೆ ಮುಖ್ಯಸ್ಥರ ಹತ್ತಿರ ಹೋಗುವಾಗ ಅಥವಾ ವೇತನ ಹೆಚ್ಚಳದ ಸಮಯ ಬರುವಾಗ ನಿಮ್ಮ ಪರಿಶ್ರಮದ ಕೀರ್ತಿಯನ್ನು ಸಂಪೂರ್ಣವಾಗಿ ಪಕ್ಕದಲ್ಲಿರುವವನು ಪಡೆದುಕೊಳ್ಳುತ್ತಾನೆ. ಜೊತೆಗೆ ನಿಮ್ಮ ಪಕ್ಕದಲ್ಲೇ ಇರುತ್ತಾ, ನಿಮ್ಮ ಜೊತೆ ಉಪಹಾರ ಗೃಹಕ್ಕೆ ಹೋಗುತ್ತಾ ಚಹಾ, ಕಾಫಿ ಕುಡಿಯುತ್ತಲೇ ನಿಮ್ಮ ಬಗ್ಗೆ ಮೇಲಧಿಕಾರಿಗಳಿಗೆ ಚಾಡಿ ಹೇಳುವ ಸುಳ್ಳು ಸ್ನೇಹಿತರು ನಿಮ್ಮ ಸುತ್ತಲೂ ತುಂಬಾ ಜನರಿದ್ದಾರೆ. ಅವರು ನಿಮ್ಮೊಂದಿಗೆ ನಗುತ್ತಾ ಮಾತನಾಡುತ್ತಾರೆ, ಆದರೆ ಒಳಗಡೆ ನಿಮ್ಮ ಬೆಳವಣಿಗೆ ನೋಡಿ ಹೊಟ್ಟೆಕಿಚ್ಚು ಪಡುತ್ತಿರುತ್ತಾರೆ. ಇದೆಲ್ಲವನ್ನೂ ನೋಡಿ ನೀವು ಎಷ್ಟೋ ಬಾರಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀರಿ. ನಾನು ಇಷ್ಟೊಂದು ಪ್ರಾಮಾಣಿಕವಾಗಿದ್ದೇನಲ್ಲ, ನನಗೇಕೆ ಹೀಗೆ ನಡೆಯುತ್ತಿದೆ ಎಂದು ಬೇಸರ ಪಟ್ಟಿದ್ದೀರಿ. ನಿಮ್ಮಲ್ಲೇ ನೀವು ಕೊರಗಿದ್ದೀರಿ. ಆದರೆ ಇನ್ಮುಂದೆ ಹಾಗೆ ಬೇಸರ ಪಡಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಏಕೆಂದರೆ ನಿಮಗೆ ಮೋಸ ಮಾಡಿದವರೇ ಈಗ ಅವರ ಕರ್ಮವನ್ನು ಅನುಭವಿಸುತ್ತಾ ನಿಮಗಾಗಿ ಕಾಯುವ ಪರಿಸ್ಥಿತಿ ಬರಲಿದೆ. ಇದು ಪಕ್ಕಾ ನಿಜ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ಈಗಿರುವ ಪರಿಸ್ಥಿತಿಯಲ್ಲಿ ಅನುಕೂಲಕರ ಗಾಳಿ ಬೀಸುತ್ತಿದೆ. ಇಷ್ಟು ದಿನ ಯಾರಿಗಾದರೆ ನೀವು ಸಾಲ ನೀಡಿ ಮೋಸ ಹೋಗಿದ್ದೀರೋ ಅವರ ಜೀವನದಲ್ಲಿ ಈಗ ಅಂದುಕೊಳ್ಳದ ಕಷ್ಟಗಳು ಶುರುವಾಗಲಿವೆ. ನಿಮಗೆ ಕಣ್ಣೀರು ಉಳಿಸಿದವರು ಈಗ ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಏಕೆಂದರೆ ಕರ್ಮ ಎನ್ನುವುದು ಯಾರನ್ನೂ ಬಿಡುವುದಿಲ್ಲ. ಅವರು ನಿಮಗೆ ಮಾಡಿದ ದ್ರೋಹಕ್ಕೆ 2ರಷ್ಟು ಶಿಕ್ಷೆಯನ್ನು ಅವರು ಅನುಭವಿಸುವ ಸಮಯ ಶುರುವಾಗಿದೆ. ಹೀಗೆ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಆದರೆ ಇಲ್ಲಿ ನೀವು ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರು ಬದಲಾಗಿದ್ದಾರಲ್ಲ, ಈಗ ಅವರು ಕಷ್ಟದಲ್ಲಿದ್ದಾರಲ್ಲ ಎಂದು ನೀವು ಮತ್ತೆ ಹಳೆಯ ತಪ್ಪನ್ನು ಮಾಡಬೇಡಿ. ತುಂಬಾ ಜನ ಮೇಷ ರಾಶಿಯವರಿಗೆ ಕೋಪ ಬಂದರೆ ಬೆಂಕಿಯಂತೆ ಉರಿಯುತ್ತಾರೆ. ಆದರೆ ಯಾರಾದರೂ ಬಂದು 2 ಒಳ್ಳೆಯ ಮಾತುಗಳನ್ನು ಹೇಳಿ ಕಣ್ಣೀರಿಟ್ರೆ ತಕ್ಷಣ ಕರಗಿ ಹೋಗುತ್ತಾರೆ. ಹಳೆಯದನ್ನೆಲ್ಲ ಮರೆತು ಮತ್ತೆ ಅವರನ್ನು ನಂಬಿಬಿಡುತ್ತಾರೆ. ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ. ಈ ದೌರ್ಬಲ್ಯವನ್ನು ಆಸರೆಯಾಗಿಟ್ಟುಕೊಂಡು ಸುತ್ತಮುತ್ತಲಿನ ಜನರು ನಿಮ್ಮನ್ನು ಮತ್ತೆ ಮತ್ತೆ ಬಳಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಅವರು ಎಷ್ಟು ಅತ್ತರೂ ಸಹ ಈ ಬಾರಿ ನಿಮ್ಮ ಮನಸ್ಸನ್ನು ಕಲ್ಲಿನಂತೆ ಮಾಡಿಕೊಳ್ಳಿ. ಪಕ್ಕದ ಮನೆಯವರು ಅಥವಾ ಇಕ್ಕಲ ಪಕ್ಕದವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆಕಿಚ್ಚು ಪಡುವುದು, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಕಟ್ಟಿ ಮಾತನಾಡುವುದು ಕೂಡ ನೀವು ನೋಡಿಯೇ ಇರುತ್ತೀರಿ. ಅವರನ್ನು ಅವರ ಪಾಡಿಗೆ ಬಿಟ್ಟುಬಿಡಿ. ನಿಮ್ಮ ದಾರಿಯಲ್ಲಿ ಸ್ಥಿರವಾಗಿ ನೀವು ಸಾಗುತ್ತಾಯಿರಿ. ಈ ವಿಷಯವನ್ನು ಕೊನೆಯವರೆಗೂ ಕೇಳಿ. ಏಕೆಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಹಣದ ಹರಿವು ಇದ್ದರೂ ಸಹ ಬಂದ ಹಣ ಬಂದ ಹಾಗೆ ಕೈಯಲ್ಲಿ ನಿಲ್ಲದೆ ಖರ್ಚಾಗಿ ಹೋಗುತ್ತಿತ್ತು. ತಿಂಗಳ ಕೊನೆಗೆ ಬರುವಷ್ಟರಲ್ಲಿ ಕೈಯಲ್ಲಿ ಚಿಲ್ಲಿಗಾಸು ಕೂಡ ಉಳಿಯುತ್ತಿರಲಿಲ್ಲ. ಅನಗತ್ಯ ಖರ್ಚುಗಳು, ಮನೆ ರಿಪೇರಿಗಳು ಅಥವಾ ಇದ್ದಕ್ಕಿದ್ದಂತೆ ಯಾರೋ ಒಬ್ಬರು ಆಸ್ಪತ್ರೆ ಪಾಲಾಗುವುದು ನಡೆದಿರಬಹುದು. ಈ ಮಾಸಿಕ ಕಂತುಗಳನ್ನು ಕಟ್ಟಲು ನೀವು ಪಟ್ಟ ಆತಂಕ ಅಷ್ಟಿಷ್ಟಲ್ಲ. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. ನಿಮಗೆ ಎಲ್ಲೆಲ್ಲಿ ಹಣ ಬಾಕಿಯಾಗಿದೆಯೋ ಆ ತಡೆಯಲಾಗಿದ್ದ ಹಣ ನಿಧಾನವಾಗಿ ನಿಮ್ಮ ಕೈ ಸೇರುವ ಅವಕಾಶಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ನೀವು ಈ ಹಿಂದೆ ಮಾಡಿದ ಸಣ್ಣ ಸಣ್ಣ ಉಳಿತಾಯಗಳು, ಅಂಚೆ ಕಚೇರಿಯ ಯೋಜನೆಗಳು ಅಥವಾ ಎಲ್ಲೋ ಮರೆತು ಹೋದ ಚೀಟಿ ಫಂಡ್ಗಳಂಥವು ಈಗ ನಿಮಗೆ ಉಪಯೋಗಕ್ಕೆ ಬರುತ್ತವೆ. ಆದರೆ ಇಲ್ಲೊಂದು ನಿಯಮವಿದೆ. ನಿಮ್ಮ ಕೈಗೆ ಹಣ ಬಂದ ತಕ್ಷಣವೇ ಮತ್ತೆ ಯಾರಿಗೋ ಸಾಲ ಕೊಡುವಂತಹ ತಪ್ಪುಗಳನ್ನು ಖಂಡಿತ ಮಾಡಬೇಡಿ. ನಿಮ್ಮ ಅವಶ್ಯಕತೆಗಳು, ನಿಮ್ಮ ಕುಟುಂಬದ ಅವಶ್ಯಕತೆಗಳನ್ನು ಮೊದಲು ನೋಡಿಕೊಳ್ಳಿ. ಯಾರಾದರೂ ಹಣ ಕೇಳಿದರೆ ಮುಖದ ಮೇಲೆಯೇ ಇಲ್ಲ ಎಂದು ಹೇಳಿಬಿಡಿ. ಅದರಲ್ಲಿ ಮುಜುಗರಪಡಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಮೊದಲು ನಿಮ್ಮ ಕಷ್ಟಗಳನ್ನು ನೀವು ತೀರಿಸಿಕೊಳ್ಳಿ. ನಿಮ್ಮ ಸಾಲಗಳನ್ನು ನೀವು ತೀರಿಸಿಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆ ಹಣವನ್ನು ಉಳಿಸಿ. ಕುಟುಂಬದ ಪರವಾಗಿ ನೋಡುವುದಾದರೆ ಮೇಷರಾಶಿಯವರ ಜೀವನದಲ್ಲಿ ಮನೆಯವರೊಂದಿಗೆ ಅನಗತ್ಯ ಅಪಾರ್ಥಗಳು ಬರುವುದು ಒಂದು ಮಾಮೂಲಿ ವಿಷಯವಾಗಿ ಹೋಗಿದೆ. ನೀವು ಎಷ್ಟೇ ಒಳ್ಳೆಯ ಉದ್ದೇಶದಿಂದ ಹೇಳಿದರೂ ಸಹ ಮನೆಯವರು ಅದನ್ನು ಉಲ್ಟಾ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಒಂದು ಮಾತು ಅಂದರೆ ಅವರು ಅದಕ್ಕೆ 10 ವಂಕರ ತೆಗೆಯುತ್ತಾರೆ. ಇದರಿಂದ ಗಂಡ ಹೆಂಡತಿಯ ಮಧ್ಯೆ ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ದೊಡ್ಡ ಅಂತರ ಬಂದುಬಿಡುತ್ತದೆ. ನೀವು ಅವರನ್ನು ಎಷ್ಟು ಪ್ರೀತಿಸುತ್ತಿದ್ದೀರಿ, ಅವರ ಒಳಿತಿಗಾಗಿ ನೀವು ಎಷ್ಟು ತವಕಪಡುತ್ತಿದ್ದೀರಿ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ. ಮೇಲಾಗಿ ನಿಮ್ಮದೇ ತಪ್ಪು ಎನ್ನುವಂತೆ ನಿಮ್ಮನ್ನು
ಮೂಲೆಗುಂಪು ಮಾಡುತ್ತಾರೆ. ಆದರೆ ಈ ಮುಂಬರುವ ದಿನಗಳಲ್ಲಿ ಗ್ರಹಗಳ ಸಂಚಾರ ಅನುಕೂಲಕರವಾಗಿ ಬದಲಾಗುವುದರಿಂದ ಆ ಅಪಾರ್ಥಗಳೆಲ್ಲವೂ ದೂರಾಗುತ್ತವೆ. ನಿಮ್ಮ ಪ್ರಾಮಾಣಿಕತೆ ಏನೆಂದು, ನಿಮ್ಮ ಮನಸ್ಸಿನಲ್ಲಿರುವ ಪ್ರೀತಿ ಏನೆಂದು ನಿಮ್ಮ ಕುಟುಂಬದ ಸದಸ್ಯರಿಗೆ ಅರ್ಥವಾಗುತ್ತದೆ. ಮನೆಯಲ್ಲಿ ಮತ್ತೆ ಪ್ರಶಾಂತ ವಾತಾವರಣ ನೆಲೆಸುತ್ತದೆ. ತುಂಬಾ ಜನ ಇಂತಹ ಅನುಭವ ಈಗೀಗಷ್ಟೇ ಶುರುವಾಗಿದೆ ಎಂದು ಹೇಳುತ್ತಾರೆ. ನಿಮಗೂ ಇಂತಹ ಅನುಭವವಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ ಎಲ್ಲರಿಗೂ ತಿಳಿಸಿ. ಆರೋಗ್ಯದ ವಿಷಯದಲ್ಲಿ ಮಾತ್ರ ನೀವು ಸ್ವಲ್ಪ ಗಮನ ಹರಿಸಬೇಕು. ಇಷ್ಟು ದಿನ ನೀವು ಪಟ್ಟ ಮಾನಸಿಕ ಒತ್ತಡದಿಂದಾಗಿ ರಾತ್ರಿ ಹಗಲು ಎನ್ನದೆ ಇತರರ ಬಗ್ಗೆ ಮಾಡಿದ ಅತಿಯಾದ ಆಲೋಚನೆಗಳಿಂದಾಗಿ ನಿಮಗೆ ಸರಿಯಾದ ನಿದ್ದೆ ಇರುತ್ತಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ವಿಪರೀತ ಆತಂಕ ಪಡುವುದು, ರಕ್ತದೊತ್ತಡ ಹೆಚ್ಚಾಗುವುದು ನಡೆಯುತ್ತಿದೆ. ಹಾಗೆಯೇ ಮೊಣಕಾಲು ನೋವು ಅಥವಾ ನಿರಂತರವಾಗಿ ಕುಳಿತು ಕೆಲಸ ಮಾಡುವುದರಿಂದ ಬೆನ್ನು ನೋವಿನಂತಹವು ಕೂಡ ನಿಮ್ಮನ್ನು ತುಂಬಾ ಕಾಡಿರಬಹುದು. ದಯವಿಟ್ಟು ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯ. ನಿಮ್ಮ ಬಗ್ಗೆ ಅಳುವವರು, ನಿಮ್ಮನ್ನು ಅವಮಾನಿಸುವವರ ಬಗ್ಗೆ ಆಲೋಚಿಸುವುದನ್ನು ಸಂಪೂರ್ಣವಾಗಿ ಬಿಟ್ಟು ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಿ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಹೊತ್ತು ನಡೆಯುವುದು, ಯೋಗದಂತಹವುಗಳನ್ನು ಮಾಡುವುದನ್ನು ರೂಢಿಸಿಕೊಳ್ಳಿ. ಈಗ ನಾನು ಒಂದು ಮುಖ್ಯವಾದ ಎಚ್ಚರಿಕೆಯನ್ನು ನೀಡಲಿದ್ದೇನೆ. ತುಂಬಾ ಜಾಗರೂಕರಾಗಿ ಕೇಳಿ. ನಿಮ್ಮ ಜೀವನಕ್ಕೆ ಮತ್ತೆ ಹಳೆಯ ಪರಿಚಿತರು, ಮುಖ್ಯವಾಗಿ ನಿಮ್ಮನ್ನು ಹಿಂದೆ ಬಳಸಿಕೊಂಡು ಬಿಟ್ಟು ಹೋದವರು, ನಿಮಗೆ ದ್ರೋಹ ಮಾಡಿದವರು ಮರಳಿ ಬರುವ ಪ್ರಯತ್ನ ಮಾಡುತ್ತಾರೆ. ಅವರು ಈಗ ತಮ್ಮ ಸ್ವಾರ್ಥಕ್ಕಾಗಿ ಮತ್ತೆ ನಿಮ್ಮೊಂದಿಗೆ ಸ್ನೇಹ ಮಾಡಲು ಬಯಸುತ್ತಾರೆ. ಇವರೊಂದಿಗೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಮುಖ್ಯವಾಗಿ 3 ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ವಿಷಯದಲ್ಲಿ ನೀವು ಒಂದಕ್ಕೆರಡು ಬಾರಿ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಆ 3 ಅಕ್ಷರಗಳು ಯಾವುವೆಂದರೆ ಸ, ಅ, ರ ಮತ್ತು ಕ. ಹೌದು, ಈ 3 ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ಸ್ವಲ್ಪ ಜಾಗರೂಕರಾಗಿರುವುದು ತುಂಬಾ ಒಳ್ಳೆಯದು. ಇದು ಜ್ಯೋತಿಷ್ಯದ ಒಂದು ಅಂದಾಜು ಮಾತ್ರ. ಈ ಹೆಸರಿರುವ ಎಲ್ಲರೂ ಹೀಗೇ ಇರುತ್ತಾರೆ ಎಂದು ನಾನು ಹೇಳುತ್ತಿಲ್ಲ. ಎಲ್ಲರೂ ಕೆಟ್ಟವರಲ್ಲ. ಆದರೆ ನಿಮ್ಮ ಹಳೆಯ ಅನುಭವಗಳನ್ನು ನೋಡಿದರೆ ಇಂತಹ ಅವಕಾಶವಿರುವುದರಿಂದ ಮುಂಚಿತವಾಗಿಯೇ ಜಾಗ್ರತೆ ವಹಿಸುವುದು ನಮ್ಮ ಜವಾಬ್ದಾರಿಯಲ್ವೇ? ಮೊದಲನೆಯದಾಗಿ ಸ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಬಗ್ಗೆ ಮಾತನಾಡೋಣ. ಇವರು ನಿಮ್ಮೊಂದಿಗೆ ತುಂಬಾ ನಿಶ್ಶಬ್ದವಾಗಿ, ತುಂಬಾ ಮರ್ಯಾದೆಯಿಂದ ವರ್ತಿಸುತ್ತಾರೆ. ಇವರ ಮಾತುಗಳು ಎಷ್ಟು ಸಿಹಿಯಾಗಿರುತ್ತವೆ ಎಂದರೆ ನೀವು ತಕ್ಷಣವೇ ಇವರ ಮಾಯೆಗೆ ಬಿದ್ದು ಬಿಡುತ್ತೀರಿ. ನೀವು ಏನು ಹೇಳಿದರೂ ಅದಕ್ಕೆ ತಲೆಯಾಡಿಸುತ್ತಾರೆ. ನಿಮಗಿಂತ ಒಳ್ಳೆಯವರು ಯಾರೂ ಇಲ್ಲ ಎನ್ನುವಂತೆ ನಿಮ್ಮ ಮುಂದೆ ಪ್ರದರ್ಶನ ನೀಡುತ್ತಾರೆ. ನಿಮ್ಮನ್ನು ಆಕಾಶಕ್ಕೆ ಎತ್ತುತ್ತಾರೆ. ಆದರೆ ಇವರು ಒಳಗಡೆ ತುಂಬಾ ದೊಡ್ಡ ಯೋಜನೆಯಲ್ಲಿ ಇರುತ್ತಾರೆ. ಮುಖ್ಯವಾಗಿ ಹಣದ ವಿಷಯದಲ್ಲಿ ಇವರು ನಿಮ್ಮ ಬಳಿ ಬಂದರೆ ಮಾತ್ರ ತುಂಬಾ ಸೂಕ್ಷ್ಮವಾಗಿ ತಿರಸ್ಕರಿಸಿ. ಏಕೆಂದರೆ ಒಂದು ಬಾರಿ ಇವರ ಕೈಗೆ ನಿಮ್ಮ ಹಣ ಹೋಯಿತೆಂದರೆ ಆ ಹಣ ಮರಳಿ ಬರಲು ನೀವು ಅವರ ಸುತ್ತಲೂ ವರ್ಷಗಟ್ಟಲೆ ಚಪ್ಪಲಿ ಸವಿಯುವಂತೆ ಅಲೆಯಬೇಕಾಗುತ್ತದೆ. ಮೇಲಾಗಿ 4 ಜನರಲ್ಲಿ ನೀವೇ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದೀರಿ ಎನ್ನುವಂತೆ ಅವರು ತುಂಬಾ ಅದ್ಭುತವಾಗಿ ಸನ್ನಿವೇಶ ಸೃಷ್ಟಿಸುತ್ತಾರೆ. ನಿಮಗೆ ಹಣ ಕೊಡುವ ಉದ್ದೇಶವಿಲ್ಲದಿದ್ದರೂ 4 ಜನರಲ್ಲಿ ಅವರೇ ಒಳ್ಳೆಯವರು, ನೀವೇ ಖಳನಾಯಕ ಎನ್ನುವಂತೆ ಬಿಂಬಿಸುತ್ತಾರೆ. ಆದ್ದರಿಂದ ಈ ಹೆಸರಿರುವವರ ಜೊತೆ ಕೇವಲ ನಮಸ್ಕಾರದ ಸ್ನೇಹದ ವರೆಗಷ್ಟೇ ಇರಲಿ. ಆರ್ಥಿಕ ವಹಿವಾಟುಗಳು ಖಂಡಿತ ಬೇಡ. ಎರಡನೆಯದು ಅರ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು. ಇವರ ತಂತ್ರ ಸಂಪೂರ್ಣ ಬೇರೆಯಾಗಿರುತ್ತದೆ. ಇವರು ಸ್ವೀಟಾಗಿ ಮಾತನಾಡುವುದಿಲ್ಲ, ಆದರೆ ಭಾವನಾತ್ಮಕವಾಗಿ ನಿಮ್ಮನ್ನು ಹೆದರಿಸಲು ಅಥವಾ ಬ್ಲ್ಯಾಕ್ಮೇಲ್ ಮಾಡಲು ನೋಡುತ್ತಾರೆ. ಹಳೆಯದನ್ನು ಅಗೆದು ತೆಗೆಯುತ್ತಾರೆ. ಅಪ್ಪಟ್ಟವಾಗಿ ನಾನು ನಿನಗೆ ಆ ವಿಷಯದಲ್ಲಿ ಎಷ್ಟು ಬೆಂಬಲ ನೀಡಿದ್ದೆ ಅಲ್ವೇ? ನಾವು ಒಂದು ಕಾಲದಲ್ಲಿ ಎಷ್ಟು ಒಳ್ಳೆಯ ಸ್ನೇಹಿತರು ಅಲ್ವೇ? ನನ್ನ ಕಷ್ಟ ನೀನು ಕಳೆಯದಿದ್ದರೆ ಇನ್ನಾರೂ ಕಳೆಯುತ್ತಾರೆ. ನೀನಿಲ್ಲದಿದ್ದರೆ ನಾನು ಬದುಕುವುದಿಲ್ಲ ಎನ್ನುವಂತಹ ಭಾವನಾತ್ಮಕ ಮಾತುಗಳನ್ನು ಆಡಿ ನಿಮ್ಮ ಮನಸ್ಸನ್ನು ಕರಗಿಸುವ ಪ್ರಯತ್ನ ಮಾಡುತ್ತಾರೆ. ಮೇಷರಾಶಿಯವರು ಸಹಜವಾಗಿಯೇ ಜಾಲಿಯುಳ್ಳ ಹೃದಯದವರಾದ್ದರಿಂದ ಪಾಪ ಅಲ್ವೇ ಎಂದು ತಕ್ಷಣವೇ ಇವರ ಬಲೆಯಲ್ಲಿ ಬಿದ್ದುಬಿಡುತ್ತಾರೆ. ಆದರೆ ಇಲ್ಲಿ ನೀವು ಒಂದು ಬಾರಿ ತಾರ್ಕಿಕವಾಗಿ ಯೋಚಿಸಿ. ಅವರಿಗೆ ಅವಶ್ಯಕತೆ ಇದ್ದಾಗ ನೀವು ದೇವರೆಂದು ನೆನಪಾದಿರಿ. ಆದರೆ ನಿಮಗೆ ಕಷ್ಟ ಬಂದಾಗ, ನೀವು ಸಾಲದಲ್ಲಿ ಮುಳುಗಿದ್ದಾಗ ಅವರು ಎಲ್ಲಿದ್ದರು? ನಿಮಗೆ ಕನಿಷ್ಠ ಕರೆ ಮಾಡಿ ಕೂಡ ಯಾಕೆ ಮಾತನಾಡಿಸಲಿಲ್ಲ? ಈ ಪ್ರಶ್ನೆಯನ್ನು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಆಗ ಇವರಿಗೆ ಎಷ್ಟು ದೂರವಿರಬೇಕು ಎಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅವರು ಎಷ್ಟೇ ಭಾವನಾತ್ಮಕವಾಗಿ ಮಾತನಾಡಿದರೂ ಸಹ ನೀವು ಮಾತ್ರ ಪ್ರಾಯೋಗಿಕವಾಗಿ ಆಲೋಚಿಸಿ.
ಮೂರನೆಯ ಅಕ್ಷರಿ ಕಗೆ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳಿಗೆ ಸ್ವಲ್ಪ ಅಹಂಕಾರ ತುಂಬಾ ಹೆಚ್ಚಾಗಿರುತ್ತದೆ. ಇವರು ಯಾವಾಗಲೂ ನಿಮ್ಮನ್ನು ಹತ್ತಿಕ್ಕಲು ನೋಡುತ್ತಿರುತ್ತಾರೆ. ನಿಮ್ಮಲ್ಲಿ ಸಹಜವಾಗಿರುವ ನಾಯಕತ್ವ ಗುಣಗಳನ್ನು ಇವರಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ನಿರ್ಧಾರಗಳನ್ನು ಪ್ರತಿ ಬಾರಿಯೂ ತಪ್ಪು ತಿಳಿಯುತ್ತಾ ಅವರು ಹೇಳಿದ್ದನ್ನು ನೀವು ಕೇಳಬೇಕು ಎನ್ನುವಂತೆ ವರ್ತಿಸುತ್ತಾರೆ. ಕಚೇರಿಯಲ್ಲಿ ಆಗಲಿ ವ್ಯಾಪಾರದಲ್ಲಾಗಲಿ ಇವರಿಂದ ನಿಮಗೆ ಯಾವಾಗಲೂ ಆತಂಕ ಹೆಚ್ಚಾಗುತ್ತದೆ. ನೀವು ಒಂದು ಕೆಲಸ ಮಾಡೋಣ ಅಂದ್ಕೊಂಡರೆ ಇವರು ಅದಕ್ಕೆ ಅಡ್ಡಿಪಡಿಸುತ್ತಾರೆ. ಇವರು ನಿಮ್ಮ ಮೇಲೆ ಇಲ್ಲಸಲ್ಲದ ನಿಂದನೆಗಳನ್ನು ಹಾಕುವ ಪ್ರಮಾದ ಕೂಡ ತುಂಬಾ ಇದೆ. ಆದ್ದರಿಂದ ಇವರೊಂದಿಗೆ ವಾದಗಳಿಗೆ ಖಂಡಿತ ಹೋಗಬೇಡಿ. ಅವರು ಏನಾದರೂ ಅಂದರೆ ಮೌನವಾಗಿ ಕೇಳಿ ಬಿಟ್ಟುಬಿಡಿ. ಅವರ ಮಾತುಗಳಿಗೆ ಪ್ರತಿಕ್ರಿಯಿಸಬೇಡಿ. ಅವರೊಂದಿಗೆ ವಾದಕ್ಕೆ ಇಳಿದು ನಿಮ್ಮ ಶಕ್ತಿಯನ್ನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಕೆಲಸವನ್ನು ನೀವು ಮೌನವಾಗಿ ಮಾಡಿಕೊಂಡು ಹೋದರೆ ಅವರೇ ನಿಮ್ಮ ಹಾದಿಯಿಂದ ಪಕ್ಕಕ್ಕೆ ಸರಿಯುತ್ತಾರೆ. ನಿಮ್ಮ ಜೀವನದಲ್ಲಿ ಮೋಸ ಮಾಡಿದವರೇ ಈಗ ನಿಮಗಾಗಿ ಕಾಯುತ್ತಿದ್ದಾರೆ ಎನ್ನುವ ಮಾತಿನ ಅಸಲಿ ಅರ್ಥವೇನೆಂದರೆ ಅವರು ಈಗ ತಮ್ಮ ಜೀವನದಲ್ಲಿ ತಾವು ಮಾಡಿದ ತಪ್ಪುಗಳಿಂದಾಗಿ ವಿಪರೀತ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಕರ್ಮ ಎನ್ನುವುದು ಎಸೆದ ವಸ್ತು ಮರಳಿ ಬರುವಂತೆ. ನಾವು ಏನನ್ನು ಎಸೆದರೆ ಅದೇ ನಮಗೆ ಮರಳಿ ಬರುತ್ತದೆ. ಎಲ್ಲಿಯಾದರೆ ಅವರು ನಿಮ್ಮನ್ನು ಕೀಳಾಗಿ ನೋಡಿದ್ದರೋ, 4 ಜನರಲ್ಲಿ ನಿಮ್ಮ ಮರ್ಯಾದೆ ಕಳೆದಿದ್ದರೋ ಅದೇ ಸ್ಥಳದಲ್ಲಿ ಈಗ ಅವರ ಮರ್ಯಾದೆ ಹೋಗುವ ಪರಿಸ್ಥಿತಿಗಳು ಎದುರಾಗುತ್ತಿವೆ. ಅವರು ಆರ್ಥಿಕವಾಗಿ ಕುಗ್ಗಿ ಹೋಗುವುದೋ ಅಥವಾ ಅವರ ಕುಟುಂಬದಲ್ಲಿ ಸಮಸ್ಯೆಗಳು ಬರುವುದೋ ನಡೆಯುತ್ತಿದೆ. ಇದು ಪ್ರಕೃತಿಯ ನಿಯಮ. ಇನ್ನೊಬ್ಬರಿಗೆ ಕಣ್ಣೀರು ಉಳಿಸಿ ಯಾರೂ ಜೀವನ ಪೂರ್ತಿ ಸಂತೋಷವಾಗಿರಲು ಸಾಧ್ಯವಿಲ್ಲ. ಈ ವಿಷಯ ಅವರಿಗೆ ಈಗೀಗಷ್ಟೇ ಅರ್ಥವಾಗುತ್ತಿದೆ. ಅದಕ್ಕೆ ಮತ್ತೆ ನಿಮ್ಮ ಬಳಿ ಬಂದು ನಿಮ್ಮ ಸಲಹೆಗಳನ್ನು ಪಡೆಯಲಿಕ್ಕೋ ಅಥವಾ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೋ ಅವರು ಕಾಯುತ್ತಿದ್ದಾರೆ. ನಿಮ್ಮೊಂದಿಗೆ ಮಾತನಾಡಲು ಅವರು ತಹತಹಿಸುತ್ತಿದ್ದಾರೆ. ಆದರೆ ಇಲ್ಲಿ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ನೀವು ಅವರ ಬಗ್ಗೆ ಯಾವುದೇ ಹಗೆತನ, ಸೇಡು ಬೆಳೆಸಿಕೊಳ್ಳಬೇಡಿ. ಅವರು ನಾಶವಾಗಿ ಹೋಗಲಿ ಎಂದು ಬಯಸಬೇಡಿ. ಹಾಗಂತ ಮತ್ತೆ ಅವರನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಳ್ಳಬೇಡಿ. ಜಸ್ಟ್ ದೂರದಿಂದಲೇ ಒಂದು ನಮಸ್ಕಾರ ಹಾಕಿಬಿಡಿ ಅಷ್ಟೇ. ನಿಮ್ಮ ದಾರಿ ನಿಮ್ಮದು, ಅವರ ದಾರಿ ಅವರದು. ತುಂಬಾ ಜನ ಮೇಷರಾಶಿಯವರು ತಮ್ಮಲ್ಲಿರುವ ಪ್ರತಿಭೆಯನ್ನು ತಾವು ಗುರುತಿಸುವುದಿಲ್ಲ. ನಿಮ್ಮಲ್ಲಿ ಅದ್ಭುತವಾದ ಶಕ್ತಿಯಿದೆ. ಯಾವುದಾದರೂ ಒಂದು ಕೆಲಸ ಅಂದುಕೊಂಡರೆ ಅದು ಮುಗಿಯುವವರೆಗೆ ನಿದ್ದೆ ಮಾಡುವುದಿಲ್ಲ. ಎಷ್ಟೇ ಕಷ್ಟವಾದರೂ ಅದನ್ನು ಸಾಧಿಸುವವರೆಗೆ ಹಠ ಬಿಡುವುದಿಲ್ಲ. ಆದರೆ ನಿಮ್ಮ ಶಕ್ತಿಯೆಲ್ಲ ಎಲ್ಲಿ ವ್ಯರ್ಥವಾಗುತ್ತಿದೆ ಗೊತ್ತೇ? ಯೋಗ್ಯತೆ ಇಲ್ಲದ ಜನರ ಬಗ್ಗೆ ಆಲೋಚಿಸುವುದರಲ್ಲಿ. ಅವರು ನನಗೆ ಶುಭೋದಯ ಹೇಳಲಿಲ್ಲವಲ್ಲ, ಇವರು ನನ್ನ ಸಂದೇಶದ ಸ್ಥಿತಿಯನ್ನು ನೋಡಿಯೂ ಮರುಸಂದೇಶ ಕೊಡಲಿಲ್ಲವಲ್ಲ, ನನ್ನನ್ನು ಮೊನ್ನೆ ನಡೆದ ಸಮಾರಂಭಕ್ಕೆ ಯಾಕೆ ಕರೆಯಲಿಲ್ಲ, ಇಂತಹ ಸಣ್ಣ ಸಣ್ಣ ಯೋಗ್ಯತೆಯಿಲ್ಲದ ವಿಷಯಗಳ ಬಗ್ಗೆ ಆಲೋಚಿಸುತ್ತಾ ನಿಮ್ಮ ಅಸಲಾದ ಗುರಿಗಳನ್ನು, ನಿಮ್ಮ ವೃತ್ತಿಜೀವನವನ್ನು ಪಕ್ಕಕ್ಕಿಡುತ್ತಿದ್ದೀರಿ. ಇನ್ಮುಂದೆಯಾದರೂ ಆ ನೆಗೆಟಿವ್ ಮೈಂಡ್ಸೆಟ್ನಿಂದ ಹೊರಗಡೆ ಬನ್ನಿ. ನಿಮ್ಮ ಸಾಮಾಜಿಕ ಜಾಲತಾಣದ ಸ್ಥಿತಿಯನ್ನು ಯಾರೋ ನೋಡಿದರೆ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ. ಯಾರಿದ್ದರೂ ಇಲ್ಲದಿದ್ದರೂ ನನ್ನ ಜೀವನವನ್ನು ನಾನು ಅದ್ಭುತವಾಗಿ ರೂಪಿಸಿಕೊಳ್ಳಬಲ್ಲೆ ಎಂಬ ನಂಬಿಕೆಯನ್ನು ನಿಮ್ಮಲ್ಲಿ ನೀವು ಬೆಳೆಸಿಕೊಳ್ಳಿ. ನಿಮ್ಮನ್ನು ಬಿಟ್ಟು ಹೋದವರು ನಾಳೆ ದಿನ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡಬೇಕು. ಆಗ ನಾನು ಇವರನ್ನು ಬಿಟ್ಟು ತಪ್ಪು ಮಾಡಿದೆ ಎಂದು ಅವರು ಬೇಸರಪಡಬೇಕು. ಹಾಗೆ ನಿಮ್ಮ ಜೀವನವನ್ನು ನೀವು ಬದಲಾಯಿಸಿಕೊಳ್ಳಿ. ಆರ್ಥಿಕವಾಗಿ ನೀವು ನೆಲೆ ನಿಲ್ಲಲು ಇದು ಸರಿಯಾದ ಸಮಯ. ಒಂದು ವೇಳೆ ನೀವು ಸ್ವಂತವಾಗಿ ಏನಾದರೂ ವ್ಯಾಪಾರ ಮಾಡಬೇಕೆಂದುಕೊಂಡರೆ ಅದಕ್ಕೆ ಈಗ ಒಳ್ಳೆಯ ಹೆಜ್ಜೆಗಳು ಬೀಳುವ ಅವಕಾಶವಿದೆ. ಯಾರ ಮೇಲೋ ಆಧಾರ ಪಡೆದೇ ನಿಮಗಿರುವ ನೈಪುಣ್ಯತೆಯಿಂದ ಸಣ್ಣದಾಗಿ ಪ್ರಾರಂಭಿಸಿ. ಒಂದೇ ಬಾರಿಗೆ ಲಕ್ಷಗಟ್ಟಲೆ ಬಂಡವಾಳ ಹೂಡಬೇಡಿ. ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಕೆಲಸವನ್ನು ನೀವು ಮೌನವಾಗಿ ಮಾಡಿಕೊಂಡು ಹೋಗಿ. ಮೇಲಧಿಕಾರಿಗಳ ಬಳಿ ಒಳ್ಳೆಯ ಹೆಸರು ತರುವ ಪ್ರಯತ್ನ ಮಾಡಿ. ಕಚೇರಿಯ ರಾಜಕೀಯಕ್ಕೆ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು. ಯಾರಾದರೂ ನಿಮ್ಮ ಬಳಿ ಬಂದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ಅದನ್ನು ಕೇಳಿ ಅಲ್ಲೇ ಬಿಟ್ಟು ಬಿಡಿ ಹೊರತು ಅದರಲ್ಲಿ ನೀವು ತಲೆ ಹಾಕಬೇಡಿ. ಏಕೆಂದರೆ ನಾಳೆ ದಿನ ಅವರಿಬ್ಬರೂ ಯಾವಾಗಲಾದರೂ ಒಂದಾಗಿಬಿಡುತ್ತಾರೆ, ಮಧ್ಯದಲ್ಲಿ ನಿಮ್ಮನ್ನು ದೂಷಿಸುತ್ತಾರೆ. ಇದು ತುಂಬಾ ಜನರ ಜೀವನದಲ್ಲಿ ನಡೆದ ಪಕ್ಕ ನಿಜ. ಆದ್ದರಿಂದ ಗಲಾಟೆಗಳಿಗೆ ದೂರವಿರುವುದನ್ನು ಕಲಿಯಿರಿ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳು ಕೂಡ ಸಮೃದ್ಧವಾಗಿವೆ. ತುಂಬಾ ದಿನಗಳಿಂದ ಮದುವೆಯಾಗದವರಿಗೆ ಈಗ ಒಳ್ಳೆಯ ವಿವಾಹ ಸಂಬಂಧಗಳು ಕೂಡಿಬರುವ ಅವಕಾಶವಿದೆ. ಆದರೆ ಸಂಬಂಧಗಳನ್ನು ನೋಡುವಾಗ ತರಾತುರಿ ಮಾಡದೆ ಕುಟುಂಬದ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ವಿಚಾರಿಸಿದ ನಂತರವೇ, ಅವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡ ನಂತರವೇ ಮುಂದೆ ಹೋಗಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಭವಿಷ್ಯದ ಬಗ್ಗೆ ನೀವು ಪಡುತ್ತಿರುವ ಆತಂಕ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಅವರು ಒಂದು ದಾರಿಗೆ ಬರುತ್ತಾರೆ. ಆದ್ದರಿಂದ ಅನಗತ್ಯ ಆತಂಕ ಪಡಬೇಡಿ. ಪ್ರತಿಯೊಂದಕ್ಕೂ ಹೆದರಬೇಡಿ. ಕೊನೆಯದಾಗಿ ಒಂದು ಮಾತು ಹೇಳಬೇಕು.
ಮೇಷರಾಶಿಯವರೆಂದರೆ ಧೈರ್ಯಕ್ಕೆ ಮರುಹೆಸರು. ಅಗ್ನಿತತ್ವ ಹೊಂದಿರುವ ರಾಶಿ ನಿಮ್ಮದು. ಎಷ್ಟೋ ಕಷ್ಟಗಳನ್ನು ನೋಡಿದ್ದೀರಿ. ಎಷ್ಟೋ ಜನರ ಕೈಯಲ್ಲಿ ಘೋರವಾಗಿ ಮೋಸ ಹೋಗಿದ್ದೀರಿ. ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಎಷ್ಟೋ ರಾತ್ರಿಗಳು ದಿಂಬಿನಲ್ಲಿ ಮುಖವಿಟ್ಟು ಕಣ್ಣೀರಿಟ್ಟಿದ್ದೀರಿ. ಆದರೂ ಸಹ ಬೆಳಿಗ್ಗೆ ಏಳುತ್ತಲೇ ಏನೂ ನಡೆಯದಂತೆ ಮುಖ ತೊಳೆದುಕೊಂಡು ಕಿರುನಗೆಯೊಂದಿಗೆ ಪ್ರಪಂಚವನ್ನು ಎದುರಿಸುತ್ತಿದ್ದೀರಲ್ಲ. ಅಲ್ಲೇ ಇದೆ ನಿಮ್ಮ ಅಸಲಾದ ಬಲ. ನಿಮ್ಮ ಆತ್ಮವಿಶ್ವಾಸವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಕಳೆದು ಹೋದ ಕಹಿ ಘಟನೆಗಳನ್ನು ಒಂದು ಅನುಭವವಾಗಿ ತೆಗೆದುಕೊಳ್ಳಿ ಹೊರತು ಅದನ್ನು ನಿಮ್ಮ ಭವಿಷ್ಯಕ್ಕೆ ಒಂದು ಭಯವಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಕರ್ಮಫಲ ಈಗ ನಿಮಗೆ ಅನುಕೂಲಕರವಾಗಿ ಬದಲಾಗಲಿದೆ. ನೀವು ಇತರರಿಗೆ ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಮಾಡಿದ ಒಳ್ಳೆಯತನ, ಆ ಪುಣ್ಯವೆಲ್ಲವೂ ವ್ಯರ್ಥವಾಗುವುದಿಲ್ಲ. ಅದು ನಿಮ್ಮನ್ನು ಒಂದು ಅದೃಶ್ಯ ವಲಯದಂತೆ ರಕ್ಷಿಸುತ್ತದೆ. ನೀವು ನಂಬಿದ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡಿಕೊಂಡು ಹೋಗಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತದೆ. ಈ ಕತ್ತಲೆಯ ದಿನಗಳು ಕಳೆದು ಮತ್ತೆ ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತದೆ. ಈ ವಿಡಿಯೋದಲ್ಲಿ ನಾನು ಹೇಳಿದ ವಿಷಯಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ, ನಿಮ್ಮ ಜೀವನಕ್ಕೆ ಹತ್ತಿರವಾಗಿ ಅನಿಸಿದ್ದರೆ, ಹೌದು, ಇದು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಡೆದಿದೆ ಎಂದು ನೀವು ಭಾವಿಸಿದರೆ ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಬರೆಯಿರಿ. ಹಾಗೆ ಬರೆಯುವುದರಿಂದ ಆ ಸ್ವಾಮಿಯ ಆಶೀರ್ವಾದ ನಿಮಗೆ ಲಭಿಸುತ್ತದೆ ಎಂಬ ಗಾಢವಾದ ನಂಬಿಕೆಯಿದೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಜೊತೆಯ ಮೇಷರಾಶಿಯವರೊಂದಿಗೆ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಅವರಿಗೂ ಈ ವಿಷಯಗಳು ಎಷ್ಟೋ ಧೈರ್ಯವನ್ನು ನೀಡುತ್ತವೆ. ಅವರ ಕಷ್ಟಗಳಿಗೆ ಒಂದು ಸಾಂತ್ವನ ಸಿಗುತ್ತದೆ. ಇಂತಹ ಮತ್ತಷ್ಟು ವಾಸ್ತವಿಕ ಜ್ಯೋತಿಷ್ಯ ವಿಷಯಗಳಿಗಾಗಿ, ನಿಮ್ಮ ಜೀವನಕ್ಕೆ ಉಪಯೋಗವಾಗುವ ಒಳ್ಳೆಯ ಮಾತುಗಳಿಗಾಗಿ ದಯವಿಟ್ಟು ವಿಡಿಯೋವನ್ನು ಇಷ್ಟಪಟ್ಟು ನಮ್ಮ ಚಾನೆಲ್ ಸನಾತನ ಭಜರಂಗಿ ವಾಣಿಯನ್ನು ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ನೀಡುವ ಈ ಸಣ್ಣ ಬೆಂಬಲ ನನಗೆ ಮತ್ತಷ್ಟು ಉತ್ಸಾಹವನ್ನು ಮತ್ತು ಜವಾಬ್ದಾರಿಯನ್ನು ನೀಡುತ್ತದೆ. ಧನ್ಯವಾದಗಳು.